ಸಮಗ್ರ ವೇದಗಳನ್ನು ವರಾಹದೇವರು ತಮ್ಮ ಮುಖಭಾಗದಲ್ಲಿ ಧಾರಣೆ ಮಾಡಿದ್ದಾರೆ. ಯಾರು ವರಾಹದೇವರನ್ನು ಸ್ಮರಣೆ ಮಾಡ್ತಾರೋ ಅವರ ಶರೀರ ಶುದ್ಧ ಆಗುತ್ತಂತೆ. ಒಂದು ಯಜ್ಞ ಕಾರ್ಯ ನಡಿಬೇಕು ಅಂತಂದರೆ ಅಲ್ಲಿ ದರ್ಬೆಗಳದ್ದೇ ವ್ಯಾಪಾರ. ಯಾವಾಗ ಅಮೃತ ಕಲಶದ ಸ್ಪರ್ಶ ಆಯಿತೋ ಅಂದಿನಿಂದ ದರ್ಬೆಗಳು ಪವಿತ್ರ ಅಂತ ಕರೆಸ್ಕೊಂಡು, ಈ ವರಾಹದೇವರ ಕಣ್ಣುಗಳು ಸೂರ್ಯ ಚಂದ್ರರನ್ನು ನಿಯಮನ ಮಾಡುತ್ತಂತೆ. ವರಾಹದೇವರು ಕಣ್ಣನ್ನು ಮುಚ್ಚಿದ್ರೆ ರಾತ್ರಿ ಕಾಲ, ಕಣ್ಣನ್ನು ತೆಗೆದಿದ್ದಾರೆ ಅಂದರೆ ಬೆಳಗಿನ ಕಾಲ. ಈ ಬ್ರಹ್ಮದೇವರ ಶರೀರದ ಬಲಭಾಗ ಎಡಭಾಗ ಆ ಭಾಗಗಳನ್ನು ಸ್ವಯಂ ಬ್ರಹ್ಮದೇವರು ತಾವು ಮಥನ ಮಾಡಿದರು. ಮಾಡಿದ ಮೊದಲನೆಯ ಮಿಥುನ ಸೃಷ್ಟಿಯೇ ಸ್ವಯಂಭೂಮನು ಶತರೂಪಾದೇವಿ. ಇವರಿಂದ ಪ್ರಜೋತ್ಪತ್ತಿಯ ಪ್ರಕರಣವನ್ನು ನಿನ್ನೆ ಒಂದಷ್ಟು ಭಾಗವನ್ನು ಚಿಂತನೆ ಮಾಡಿದ್ದೇವೆ. ಶ್ವೇತವರಾಹಾದಿ ರೂಪಗಳು, ನೀಲವರಾಹ ಬರ್ತಕ್ಕಂಥದ್ದು, ಇದರ ಚಿಂತನೆಯನ್ನು ಮಾಡ್ತಾ ಈ ವರಾಹ ರೂಪದ ಹಿರಿಮೆಯನ್ನು ಭಾಗವತ ಗ್ರಂಥ ಎಷ್ಟು ಕೊಂಡಾಡುತ್ತೆ ಅಂತಂದರೆ, ಇನ್ನೊಂದು ನಾಮದಿಂದ ವರಾಹದೇವರನ್ನು ಸ್ತೋತ್ರ ಮಾಡುತ್ತೆ ಭಾಗವತ. ಯಜ್ಞವರಾಹ ಅಂತ ವರಾಹದೇವರನ್ನು ಕರೀತಾರೆ. ಯಾಕೆ ವರಾಹದೇವರನ್ನು ಯಜ್ಞವರಾಹ ಅಂತ ಕರೆದಿದ್ದಾರೆ ಅಂತಂದರೆ, ಸಮಗ್ರ ವೇದಗಳನ್ನು ವರಾಹದೇವರು ತಮ್ಮ ಮುಖಭಾಗದಲ್ಲಿ ಧಾರಣೆ ಮಾಡಿದ್ದಾರಂತೆ. ಅಷ್ಟು ಮಾತ್ರ ಅಲ್ಲ, ಉಪನಿಷತ್ಗಳು ವರಾಹದೇವರು ಧಾರಣೆ ಮಾಡಿರುವ ಕರ್ಣಕುಂಡಲಗಳಂತೆ. ಇನ್ನು ವರಾಹದೇವರಿಗೆ ಪೀಠ ಯಾವುದು? ಆಸನ. ವೇದವೇ ಆಸನ ಅಂತೆ. ವೇದ ಪೀಠ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಅಂತ ತಿಳಿಸ್ತಾರೆ. ಹೀಗೆ ಯಾರು ವರಾಹದೇವರನ್ನು ಸ್ಮರಣೆ ಮಾಡ್ತಾರೋ ಅವರ ಶರೀರ ಶುದ್ಧ ಆಗುತ್ತಂತೆ. ಅಷ್ಟು ಮಹಿಮೆಯನ್ನು ತಿಳಿಸ್ತಾರೆ. ಅಷ್ಟೇ ಅಲ್ಲ, ವರಾಹದೇವರು ಆದಿಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಪುನಃ ಸ್ನಾನ ಮಾಡಿ ಹೊರಭಾಗಕ್ಕೆ ಬಂದು ಮೈಯನ್ನು ಒಂದು ಸತಿ ಕೊಡುವುದರಂತೆ. ಈ ಪ್ರಾಣಿಗಳು ಮಾಡುತ್ತೆ ನೋಡಿ, ತಾವು ಹೋಗಿ ಬಂದಾಗ ಮೈಯನ್ನು ಒಂದು ಸತಿ ಝಾಡಿಸುತ್ತೆ. ಈಗ ಆ ಪ್ರವೃತ್ತಿ ಈ ಪ್ರಾಣಿಗಳಲ್ಲಿ ಬಂದದ್ದು ಹೇಗೆ ಅಂದರೆ, ವರಾಹದೇವರು ಮೊದಲಿಗೆ ಮಾಡಿದ್ರು ಆ ಕಾರ್ಯವನ್ನು. ಮಾಡಿದಾಗ ವರಾಹದೇವರ ಕೇಶಗಳಲ್ಲಿ ಆ ನೀರಿನ ಹನಿಗಳು ಏನಿತ್ತಲ್ಲ ಅದೆಲ್ಲ ಅನೇಕ ಪ್ರಾಂತ್ಯಗಳಲ್ಲಿ ಬೀಳಿತು. ಬಿದ್ದಾಗ ಎಲ್ಲೆಲ್ಲಿ ವರಾಹದೇವರ ರೋಮಗಳಿಗೆ ಸ್ಪರ್ಶವಾದ ಜಲಗಳು ಭೂಸ್ಪರ್ಶ ಆಯಿತೋ ಆಗ ಅಲ್ಲಿ ಹುಟ್ಟಿದ್ದೇ ದರ್ಬೆಗಳು. ಅದಕ್ಕೆ ದರ್ಬೆಗೆ ಭಾರೀ ಮಹತ್ವ ಕೊಟ್ಟಿದೆ. ಒಂದು ಯಜ್ಞ ಕಾರ್ಯ ನಡಿಬೇಕು ಅಂತಂದರೆ ಅಲ್ಲಿ ದರ್ಬೆಗಳದ್ದೇ ವ್ಯಾಪಾರ. ದರ್ಬೆಯನ್ನು ಏನಂತ ಕರೆದಿದ್ದಾರೆ? ಪವಿತ್ರ ಅಂತ ಕರೆದಿದ್ದಾರೆ. ದರ್ಬೆಗಳಿಂದ ನಿರ್ಮಾಣ ಮಾಡೋದೇ ಪವಿತ್ರ. ಇದನ್ನು ತಿಳಿಸ್ತಾರೆ. ಮುಂದೆ ಭಾಗವತದಲ್ಲೇ ಒಂದು ಕಥಾಭಾಗ ಬರುತ್ತೆ. ಗರುಡದೇವರು ಅಮೃತವನ್ನು ತಾವು ತಂದು ಅದನ್ನು ತಾವು ಇಡೋ ಕಾಲಕ್ಕೆ ಈ ದರ್ಬೆಗಳ ಮೇಲೆ ಅಮೃತ ಕಲಶವನ್ನು ಇಟ್ಟರಂತೆ. ಯಾವಾಗ ಅಮೃತ ಕಲಶದ ಸ್ಪರ್ಶ ಆಯಿತೋ ಅಂದಿನಿಂದ ದರ್ಬೆಗಳು ಪವಿತ್ರ ಅಂತ ಕರೆಸ್ಕೊಂಡು, ಯಾವ ದೇವತಾ ಕಾರ್ಯ ಆಗಿರಲಿ, ಪಿತೃಕಾರ್ಯ ಆಗಿರಲಿ, ಪವಿತ್ರವನ್ನು ಧಾರಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಸಂಖ್ಯೆಯಲ್ಲಿ ವ್ಯತ್ಯಾಸ. ಪವಿತ್ರವನ್ನು ಕಟ್ಟಬೇಕಾದರೆ ನೀವೆಲ್ಲ ನೋಡಿರ್ತೀರಿ, ಅನೇಕ ಮಂದಿ ಇಲ್ಲಿ ಹಾಕ್ಕೊಂಡಿರ್ತಾರೆ ಅಲ್ವಾ. ಆ ಪವಿತ್ರವನ್ನು ನಾವು ನಿರ್ಮಾಣ ಮಾಡೋ ಕಾಲಕ್ಕೆ ದರ್ಭೆಯ ಸಂಖ್ಯೆಯ ವ್ಯತ್ಯಾಸದಿಂದ ಮನೆಯಲ್ಲಿ ಯಾವ ಕಾರ್ಯ ನಡೀತಾ ಇದೆ ಅನ್ನೋದರ ನಿರ್ಣಯ. 3 ದರ್ಬೆಗಳಿಂದ ಪವಿತ್ರವನ್ನು ಕಟ್ಟಿದ್ರೆ ಪಿತೃಕಾರ್ಯ. ಸಾಂವತ್ಸರಿಕ ಶ್ರಾದ್ದ ಅಂತ ಏನು ಮಾಡ್ತೇವೆ, ಕಾಲಶ್ರಾದ್ದ, ಅದು 3 ದರ್ಬೆಗಳಿಂದ ಮಾಡಿರೋ ಪವಿತ್ರ.
ಒಂದು ದರ್ಭೆಯಿಂದ ಮಾಡಿರೋ ಪವಿತ್ರ ವ್ಯಕ್ತಿ ಮೃತನಾದ 10 ದಿವಸಗಳಲ್ಲಿ ಕಾರ್ಯ ನಡೆಯುತ್ತಲ್ಲ, ಧರ್ಮೋದಕ ಮೊದಲಾದದ್ದು, ಅಲ್ಲಿಯ ತನಕ ಒಂದು ದರ್ಭೆಯಿಂದ ನಿರ್ಮಾಣ ಮಾಡಿದ ಪವಿತ್ರ. 4-5 ದರ್ಭೆಗಳು, 4 ದರ್ಭೆಯಿಂದ ನಿರ್ಮಾಣವಾದ ಪವಿತ್ರ ಹೋಮಗಳಲ್ಲಿ, ಗಣಹೋಮ, ನವಗ್ರಹ ಹೋಮ, ರಾಕ್ಷೋಘ್ನ ಹೋಮ, ಸುದರ್ಶನ ಹೋಮ, ಅದಕ್ಕೆ 4 ದರ್ಭೆಗಳು. ವಿವಾಹ ಕಾಲದಲ್ಲಿ 5 ದರ್ಭೆಯಿಂದ ಮಾಡಿದ ಪವಿತ್ರ. 2 ದರ್ಭೆಗಳು ಯಾವಾಗ? ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಬೇಕಾದ. ಇದಕ್ಕೆ ರಾಯರ ಅಂದರೆ ರಾಘವೇಂದ್ರ ಸ್ವಾಮಿಗಳ ನೇರ ಶಿಷ್ಯರು ಕೃಷ್ಣಾಚಾರ್ಯರು ಅಂತ. ಇವತ್ತು ಮಂತ್ರಾಲಯದಲ್ಲಿ ಯಾವ ರಾಯರ ಪೂಜಾ ಪದ್ಧತಿಯ ಕ್ರಮ ಇದೆಯಲ್ಲ, ಅದು ಈ ಕೃಷ್ಣಾಚಾರ್ಯರು ಬರೆದಿರುವ ಪದ್ಧತಿಯನ್ನೇ ಇವತ್ತು ಮಂತ್ರಾಲಯದಲ್ಲಿ ಅದು ಪರಿಪಾಠವಾಗಿ ಬಂದಿರೋದು. ಅವರು ರಾಯರ ಅಂತರಂಗ ಭಕ್ತರು, ರಾಯರ ನೇರ ಶಿಷ್ಯರು. ಅವರು ಸ್ಮೃತಿ ಮುಕ್ತಾವಲಿ ಅನ್ನೋ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಸಮಗ್ರ ಶಾಸ್ತ್ರಗಳಲ್ಲಿ ಎಲ್ಲೆಲ್ಲಿ ಧರ್ಮದ ಬಗ್ಗೆ ಉಲ್ಲೇಖ ಆಗಿದೆ ಅದೆಲ್ಲವನ್ನು ಒಂದು ಕಡೆ ಶೇಖರಣೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಈ ಭಾಗವತದ ವಿಷಯವನ್ನು ತಗೊತಾರೆ. ತಾವು ಹೇಳ್ತಾ, ದೇವರ ಪೂಜೆಯನ್ನು ಮಾಡಬೇಕಾದರೆ 2 ದರ್ಭೆಗಳ ಜೊತೆಗೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಂದು ದಿವಸ ಅದು ತುಳಸಿ ಕಾಷ್ಠ ಆಗುತ್ತಲ್ಲ, ಅದನ್ನು ನೀವು ಬುಡದಿಂದ ತೆಗೆದಾಗ ಅದರ ಬೇರು ಬಹಳ ದೊಡ್ಡದಾಗಿ ಬಿಟ್ಕೊಂಡಿರುತ್ತೆ. ಆ ಬೇರನ್ನು ಬಿಡಿಸ್ಕೋಬೇಕಂತೆ, ನೀರಲ್ಲಿ ನೆನೆಸಬೇಕಂತೆ. ನೆನೆಸಿಟ್ಟಂತಹ ಬೇರನ್ನು 2 ದರ್ಭೆಗಳ ಜೊತೆಗೆ ಸೇರಿಸಿ ಪವಿತ್ರವನ್ನು ಮಾಡಿಕೊಂಡು ನಾವು ದೇವರ ಪೂಜೆಯನ್ನು ಮಾಡಿದ್ದೇವೆ ಅಂತಂದರೆ ಅಶ್ವಮೇಧ ಯಾಗ ಮಾಡಿದ ಫಲಪ್ರಾಪ್ತಿ ಅಂತ ತಿಳಿಸ್ತಾರೆ. ಇಷ್ಟು ಮಹತ್ವ ಈ ದರ್ಭೆಗಳು. ಈ ದರ್ಭೆ ಬಂದದ್ದು ಯಾರಿಂದ? ವರಾಹದೇವರಿಂದ. ಇನ್ನು ವರಾಹದೇವರ ಸ್ವೇದ, ಬೆವರು ನಮಗೆ ಬರೋ ಬೆವರಲ್ಲ, ಪರಮಾತ್ಮನದು ಅಪ್ರಾಕೃತ. ಅದು ಅಪ್ರಾಕೃತವಾದಂಥ ಯಾವ ಪರಮಾತ್ಮನ ಬೆವರೇ ವಿರಜಾ ನದಿ. ಕಾವೇರಿ ವಿರಜಾ ತೋಯಂ ಅಂತ ಕರೆದಿದ್ದಾರೆ. ಅಂತಹ ಅಪ್ರಾಕೃತನಾದ ಪರಮಾತ್ಮನ ಸ್ವೇದದಿಂದ ಉತ್ಪನ್ನ ಆದದ್ದೇ ತಿಲ, ಎಳ್ಳು. ಎಳ್ಳು ಬಂದಿದ್ದು ಎಲ್ಲಿಂದ? ವರಾಹದೇವರಿಂದ. ದರ್ಭೆಗಳು ಬಂದಿದ್ಯಾರಿಂದ? ಅದೇ ವರಾಹದೇವರಿಂದ. ವೇದ ಮಂತ್ರಗಳು ಹೊರಟದ್ಯಾರಿಂದ? ವರಾಹದೇವರಿಂದ. ಅಷ್ಟು ಮಾತ್ರ ಅಲ್ಲ, ಈ ವರಾಹದೇವರ ಕಣ್ಣುಗಳು ಸೂರ್ಯ ಚಂದ್ರರನ್ನು ನಿಯಮನ ಮಾಡುತ್ತಂತೆ. ವರಾಹದೇವರು ಕಣ್ಣನ್ನು ಮುಚ್ಚಿದ್ರೆ ರಾತ್ರಿ ಕಾಲ, ಕಣ್ಣನ್ನು ತೆಗೆದಿದ್ದಾರೆ ಅಂದರೆ ಬೆಳಗಿನ ಕಾಲ. ಸೂರ್ಯ ಚಂದ್ರರು ವರಾಹದೇವರ ಕಣ್ಣಿನಲ್ಲಿ ತಾವಿದ್ದು ಕಾರ್ಯಾದಿಗಳನ್ನು ಪ್ರವೃತ್ತ ಮಾಡ್ತಾ ಇದ್ದಾರೆ. ವರಾಹದೇವರ ಪಾದಕ್ಕೆ 2 ನಾಮಗಳು. ಬಲಪಾದವನ್ನು ಹವ್ಯ ಅಂತ ಕರೆದಿದ್ದಾರೆ, ಎಡಪಾದವನ್ನು ಕ್ರವ್ಯ ಅಂತ ಕರೆದಿದ್ದಾರೆ. ಬಲಪಾದ ಹವ್ಯ, ಎಡಪಾದ ಕ್ರವ್ಯ. ಏನು ಹೀಗಂದರೆ, ಯಾವಾಗ ವರಾಹದೇವರು ನಮ್ಮ ಮನೆಗೆ ಬಲಪಾದವನ್ನು ಇಟ್ಟಿರ್ತಾರೆ ಆಗ ಮನೆಯಲ್ಲಿ ಮದುವೆ, ಮುಂಜಿ ಮೊದಲಾದ ಶುಭ ಕಾರ್ಯಗಳು ನಡೆಯುತ್ತಂತೆ. ಯಾವಾಗ ವರಾಹದೇವರು ತಮ್ಮ ಎಡಪಾದವನ್ನು ಇಡುತ್ತಾರೆ ಪಿತೃಕಾರ್ಯ ನಡೆಯುತ್ತಂತೆ ಮನೆಯಲ್ಲಿ. ಅದೇ ಹವ್ಯ ಕವ್ಯ ಅಂತ ತಿಳಿಸಿದ್ದಾರೆ. ಏತತ್ ಕ್ರಮದಿಂದ ವರಾಹದೇವರ ವೈಭವವನ್ನೇ ಭಾಗವತ ತಾನು ಅವ್ಯಾಹತವಾಗಿ ಕೊಂಡಾಡ್ತಾ, ಅಂತಹ ವರಾಹದೇವರು, ವರಾಹದೇವರ ಮಕ್ಕಳಾದ ಬ್ರಹ್ಮದೇವರು, ಆ ಬ್ರಹ್ಮದೇವರ ಮಕ್ಕಳಾದ ಸ್ವಯಂಭೂಮನು, ಶತರೂಪಾದೇವಿ, ಅವರಲ್ಲಿ ಬಂದಿರತಕ್ಕಂತಹ ಪ್ರಧಾನ ಸಂತತಿಯೇ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಸಂತತಿ.